ಅವ್ರ ಮಸೀದಿ ಒಳಗಡೆ ಆಗ್ಲಿ ಮತ್ತೊಂದ್ ಕಡೆ ಆಗ್ಲಿ ಅವ್ರ ಹೆಣ್ಮಕ್ಳನ್ನ ಅಲೋನೆ ಮಾಡಲ್ಲ. ಅವರು ನಮ್ ದೇಶದ ಕೂರ್ಸಿ ಪೂಜೆ ಮಾಡಿ ಅನ್ನೋದು ಯಾವ ಧರ್ಮ ಸರ್ ಇದು? ಇಲ್ಲಿ ಜಾತಿ ಅಂತ ಬಂದಿಲ್ಲ ಸರ್, ಇಲ್ಲಿ ಕನ್ನಡ ಅಂತ ಬಂದೈತೆ. ಗಾಂಧಿ ಇಸ್ ಆಲ್ಸೋ ನಾಟ್ ಹಿಂದೂ, ಅವರು ಕೂಡ ಮುಸಲ್ಮಾನೆ. ಫಸ್ಟ್ ಬಂದು ಮನುಷ್ಯ, ನೆಕ್ಸ್ಟ್ ಬಂದು ರಿಲಿಜಿಯನ್. ಅವ್ರ ನಂಬಿಕೆ ಎಲ್ಲ ಯಾಕೆ? ನಮ್ಮ ಹಿಂದೂಗಳು ಯಾರು ಇಲ್ವಾ ಬೇರೆ? ಕೋಟಿಗೋಸ್ಕರ ನಮ್ ಧರ್ಮನ್ ಬಿಡಕ್ಕಾಗತ್ತ? ನಮ್ ಧರ್ಮ ನಮ್ಗೆ, ಅವ್ರ ಧರ್ಮ ಅವ್ರ ಧರ್ಮ ಬಿಟ್ಕೊಡ್ತಾರ. ಬೇಕಾದ್ರೆ ಕೇಳಿ, ಅವ್ರ ಧರ್ಮದಲ್ಲಿ ಬೇಕಾದ್ರೆ ಕತ್ತರಿಸಾಕ್ತೀವಿ ಅಂತಾರೆ. ಅಬ್ದುಲ್ ಕಲಾಂನವರು ಅವ್ರನ್ನ ವಿ ರೆಸ್ಪೆಕ್ಟ್ ಹಿಮ್. ಯಾಕೆ? ಜಾತಿ ಅನ್ನೋದನ್ನ ಮೈನ್ ತರಬಾರ್ದು ಅನ್ನೋದು ನನ್ನ ಭಾವನೆ. ನನ್ಗೇನ್ ಇಷ್ಟ ಇಲ್ಲ ಅವ್ರು ಕರೆದಿರೋದು. ನಮ್ಮ ಮನ್ಸಲ್ಲಿ ಇರ್ಬೇಕು ನಾನು ಹಿಂದೂ ಅಂತ ಅಂದ್ಬಿಟ್ಟು. ದಸರಾ ಬಂದು ನಮ್ಗೆ ಹಿಂದೂಗಳಿಗೆ ತುಂಬಾ ದೊಡ್ಡ ಹಬ್ಬ ಇದು. ಅವ್ರು ಮಾಡ್ಬೇಕು ಇವ್ರು ಮಾಡ್ಬೇಕು ಅಂತ ಏನಿಲ್ಲ, ಎಲ್ಲಾರು ಮನುಷ್ಯರೇ. ಅದೇ ಕನ್ಫ್ಯೂಷನ್ ಅಲ್ಲಿ ಇದೀವಿ ನಾವು. ಮುಸಲ್ಮಾನರು ಯಾವುದೇ ಕಾರಣಕ್ಕೂ ಚಾಮುಂಡೇಶ್ವರಿ ಪೂಜೆ ಮಾಡಿಲ್ಲ. ಸರ್ಕಾರಕ್ಕೆ ಬಿಟ್ಟಿದ್ದು, ಅವ್ರೇನ್ ಮಾಡ್ತಾರೋ ಅದ್ ಮಾಡ್ಬೋದು. ಮೋಸ್ಟ್ಲಿ ಬೇಕು ಅಂತಾನೆ ಮಾಡ್ತಾರ ಏನೋ ಗೊತ್ತಿಲ್ಲ ಇದೆಲ್ಲ. ನಮ್ಮ ಭಾವನೆಗಳಿಗೆ ಬೆಲೆ ಕೊಡೋರೇ ಬೇಕಷ್ಟೇನೆ. ಅವರು ಮುಸಲ್ಮಾನರು ಏನಾರ ಹಿಂದೂ ದೇವರುಗಳನ್ನ ಪೂಜೆ ಮಾಡಿದ್ರೆ 100% ಅವ್ರಿಗೆ ಕೊಟ್ಟು ಮಾಡಿಸ್ಬೋದು ಸರ್. ಇದ್ರಲ್ಲಿ ನಮ್ದೇನು ಅಭ್ಯಂತರ ಇಲ್ಲ. ಯಾಕೆಂದ್ರೆ ಎಲ್ಲರಿಗೂ ದೇವ್ರೆ, ನಾವಿಲ್ಲ ಅಂತ ಹೇಳಲ್ಲ. ಅವರು ಮಾಡ್ಲಿ, ಮಾಡಂಗಿಲ್ಲ. ಮೊದಲನೇದು ಹೆಣ್ಮಕ್ಳಿಗೆ ಅವ್ರಿಗೆ ಆದ್ಯತೆ ಇಲ್ಲ. ಯಾವ್ದ್ರಲ್ಲಿ? ಅವ್ರ ಮಸೀದಿ ಒಳಗಡೆ ಆಗ್ಲಿ ಮತ್ತೊಂದ್ ಕಡೆ ಆಗ್ಲಿ ಅವ್ರ ಹೆಣ್ಮಕ್ಳನ್ನ ಅಲೋನೆ ಮಾಡಲ್ಲ. ಅವರು ನಮ್ ದೇಶದ ಕೂರ್ಸಿ ಪೂಜೆ ಮಾಡಿ ಅನ್ನೋದು ಯಾವ ಧರ್ಮ ಸರ್ ಇದು? ಫಸ್ಟ್ ಆಫ್ ಆಲ್ ಅವ್ರಿಗೆ ಗಂಡಸ್ರೇ ಅವ್ರ ಹೆಂಗಸ್ರನ್ನ ಅಲೋ ಮಾಡಲ್ಲ ಅವ್ರ ಮಸೀದಿ ಒಳಗಡೆ ಅಂತಂದ್ರೆ, ನಮ್ ದೇಶದ ಕೂಡ ಹೆಣ್ಮಕ್ಳನ್ನ ನಾವ್ ಹೇಗೆ ಕೂಡ್ಸೋದು? ಆಯ್ತು, ನಾವು ಕೂಡ್ಸೋಣ. ಹಂಗಾರೆ ಅದೇ ಹೆಣ್ಮಕ್ಳು ಮುಸಲ್ಮಾನರು ಎಲ್ಲರೂ ನಮ್ ದೇವ್ರನ್ನ ಪೂಜಿಸೋದಾದ್ರೆ ಬೇಕಾದ್ರೆ ಕರೆದು ಮಾಡ್ಸೋಣ ಸರ್, ಸಂತೋಷ. ಅದಕ್ಕೆ ಸರ್ ಏನಾದ್ರು ಸಾಧನೆ ಮಾಡಿರ್ಲಿ ಸರ್, ಧರ್ಮ ಒಂದೇ. ನಮ್ ಧರ್ಮ ನಮ್ಗೆ, ಅವ್ರ ಧರ್ಮ ಅವ್ರ ಧರ್ಮ ಬಿಟ್ಕೊಡ್ತಾರ. ಬೇಕಾದ್ರೆ ಕೇಳಿ, ಅವ್ರ ಧರ್ಮದಲ್ಲಿ ಬೇಕಾದ್ರೆ ಕತ್ತರಿಸಾಕ್ತೀವಿ ಅಂತಾರೆ. ಮುಸಲ್ಮಾನರ ನೀವು ಯಾರನ್ನಾದ್ರೂ ನಿಲ್ಸಿಲ್ಲ, ಇವಾಗಲೂ ಕೇಳಿ, ಅವ್ರ ಧರ್ಮದಲ್ಲಿ ಅವ್ರ ಹೆಣ್ಮಕ್ಳನ್ನ ಒಡಕೂಡ್ತೀವಿ ಅಂತಂದ್ರೆ ನಾವು ಒಪ್ಕೋತೀವಿ. ಅವ್ರೇ ಅಂತಾರೆ ಕತ್ತರಿಸಾಕ್ತೀವಿ ಅಂತಾರೆ. ಆಮೇಲೆ ನಮ್ಮನೆ ನಮ್ ಧರ್ಮಕ್ಕೆ ನಮ್ ಧರ್ಮದವರು ಅವ್ರ ಧರ್ಮದೊಳಗೆ ಎಂಟ್ರಿ ಆಗ್ತೀವಿ ಅಂದ್ರೂ ಕತ್ತರಿಸಾಕ್ತೀವಿ ಅಂತಾರೆ. ಅವ್ರ ಮನೆಯವ್ರನ್ನಾದ್ರೂ ಕತ್ತರಿಸಾಕ್ತೀವಿ ಅಂತಾರೆ, ನಮ್ಮವ್ರನ್ನಾದ್ರೂ ಕತ್ತರಿಸಾಕ್ತೀವಿ ಅಂತಾರೆ. ಧರ್ಮಕ್ಕೆ ಅವ್ರ ಎಂಟ್ರಿ ಇಲ್ಲ, ಅವ್ರ ಧರ್ಮಕ್ಕೆ ಅವ್ರ ಹೆಣ್ಮಕ್ಳೇ ಎಂಟ್ರಿ ಇಲ್ಲ ಅಂತ ಅಂದ್ಮೇಲೆ ನಮ್ ಧರ್ಮಕ್ಕೆ ಅವ್ರು ಯಾಕೆ ಬರ್ತಾರೆ? ಸಾಧನೆ ಮುಖ್ಯ ಅಲ್ಲ ಸರ್. ಇಲ್ಲಿ ಸಾಧನೆ ಎಲ್ಲಾರು ಮಾಡ್ತಾರೆ. ಒಂದ್ ಚಿಕ್ಕ ಹುಡುಗನು ಮಾಡ್ತಾನೆ ಸಾಧನೆ, ದೊಡ್ಡವನು ಮಾಡ್ತಾನೆ. ಮತ್ತೆ ಯಾರೋ ಅಬ್ದುಲ್ ಕಲಾಂ ಕೂಡ ಸಾಧನೆ ಮಾಡಿದ್ರು. ಅವರು ಮುಸಲ್ಮಾನ್ರೆ. ನಾವು ಅವ್ರನ್ನೇನು ವಿರೋಧಿಗಳಲ್ಲ, ಮುಸಲ್ಮಾನರು ವಿರೋಧಿಗಳಲ್ಲ. ಧರ್ಮದಲ್ಲಿ ಬರೋದಾದ್ರೆ ಅವ್ರು ಹೇಳಿರೋ ಪ್ರಕಾರನೇ, ಅವ್ರು ನುಡಿದಿರೋ ಪ್ರಕಾರನೇ ಅವ್ರ ಧರ್ಮ ಅವ್ರಿಗೆ, ನಮ್ ಧರ್ಮ ನಮಗೆ. ಇದು ತಪ್ಪು ಸರ್. ಮತ್ತೆ ಅಷ್ಟೇ ಅಲ್ದಲೆ ಇವಾಗ ಕೊಡ್ತಾ ಇರೋ ಪ್ರಶಸ್ತಿಗಳು ಎಲ್ಲಾದ್ರೂ ಬರೀ ಮುಸಲ್ಮಾನ್ ಧರ್ಮಕ್ಕೆ ಹೋಗ್ತಾ ಇದೆ. ನಮ್ ಧರ್ಮದವ್ರನ್ನ ಇದುವರೆಗೂ ಯಾಕೆ ಕ್ರಿಶ್ಚಿಯನ್ಸ್ ಅವ್ರನ್ನ ಯಾರೋ ಕೊಡ್ಲಿ ನೋಡೋಣ. ಅವ್ರು ಮುಸ್ಲಿಂಗೆ ಕೊಡ್ಲಿ ಅಲ್ಲ ಸರ್. ಸರ್ಕಾರದ ಬಗ್ಗೆ ಬೇಡ ಸರ್. ಇಲ್ಲಿ ನಾವು ಸರ್ಕಾರದ ಬಗ್ಗೆ ಮಾತಾಡೋಣ. ಯಾಕೆ ಸರ್ಕಾರ ಯಾರೇ ಬಂದ್ರು ಅವ್ರ ಏನು, ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಬೆಣ್ಣೆ ಗುಲ್ಕಂಡ್ ತಿಂತಾ ಇದೀನಿ, ಇದನ್ನ ಯಾರು ಕೊಟ್ಟರು ನೆಕ್ತಾರೆ. ಅವರು ಈ JDS ಆಗ್ಬೋದು, ಬಿಜೆಪಿ ಆಗ್ಬೋದು, ಕಾಂಗ್ರೆಸ್, ಯಾರಾದ್ರೂ ತುಪ್ಪದೊಳಗೆ ಬೆಣ್ಣೊಳಗೆ ಕೈ ಹಾಕ್ರೆ ಡೆಫಿನೆಟ್ ಆಗಿ ನೆಕ್ಕೋದು ಅವ್ರ ಅಭ್ಯಾಸ ಇದ್ದೇ ಇರುತ್ತೆ. ಅದನ್ನ ನಾವು ಯಾರ ಬಗ್ಗೆ ಮಾತಾಡ. ಆದ್ರೆ ನಮ್ಮ ದೇವಸ್ಥಾನಗಳು, ಪೂಜೆಗಳು, ಧರ್ಮಗಳು ಅನ್ನೋದು ಬರೋದಾದ್ರೆ ಖಂಡಿತವಾಗ್ಲೂ ತಪ್ಪೇ. ಕಾಂಗ್ರೆಸ್ ಅವರು ಹುಡುಕಿ ಮುಸ್ಲಿಮರು ಓಲೈಕೆ ಮಾಡಕ್ಕೆ ಅವ್ರನ್ನ ಕರೆದು ಕೊಡ್ತಾ ಇದಾರೆ. ಹಿಂದಿನ ಒಂದಷ್ಟು ಇದಾವೆ ಸರ್. ಹಿಂದಿಂದ ಅಲ್ಲ ಸರ್. ಜಗತ್ ಹಿಂದೂ 1947 ಅದಕ್ಕಿಂತ ಮುಂಚೆ ಗಾಂಧಿ ಇದ್ದಾಗ್ಲೂ ಕೂಡ ಹಿಂದೂಗಳನ್ನ ಕೆಲವೊಂದು ನೀವು ಫಿಲಿಂಗಳಲ್ಲಿ, ಸ್ಟೋರಿಗಳಲ್ಲಿ ನೋಡಿ, ಹಿಂದೂಗಳೇ ಸತ್ತಿರೋದು. ಹೋರಾಡ್ತಾರೆ. ಯಾವ ಮುಸಲ್ಮಾನರು ಸತ್ತಿಲ್ಲ. 1947 ಮುಂಚೆ ನಮ್ಗೆ ಏನು ಸ್ವಾತಂತ್ರ್ಯ ಸಿಕ್ಕಿದೆ, ಆ ಸ್ವಾತಂತ್ರ್ಯ ಸಿಕ್ಕಿರೋದ್ ನೀವು ಹಿಂದ್ಗಡೆ ನೋಡಕ್ ಹೋದ್ರೆ 100% ಯಾವ್ದೇ ಒಬ್ರು ಮುಸಲ್ಮಾನ್ ಹೆಸರು ಬರಲ್ಲ. ಬೇಕಾದ್ರೆ ನೋಡಿ, ನೀವು ತೆಗೆದು ಹಿಸ್ಟ್ರಿ ಓಪನ್ ಮಾಡಿ ನೋಡಿ, ಎಲ್ಲ ಹಿಂದೂಗಳೇ ಸತ್ತಿರೋದು. ಅದಕ್ಕೆ ಮೇನ್ ಕಾರಣ ಗಾಂಧಿ. ಗಾಂಧಿ ಇಸ್ ಆಲ್ಸೋ ನಾಟ್ ಹಿಂದೂ, ಅವರು ಕೂಡ ಮುಸಲ್ಮಾನೆ. ಆಯ್ತಾ? 100% ಸರ್. ಎಲ್ಲ ಬರೀ ಮುಸಲ್ಮಾನರೇ ಉದ್ಧಾರ ಆಗಿರೋದು. ಇದುವರೆಗೂ ಹಿಂದೂಗಳು ಯಾರು ಉದ್ಧಾರ ಆಗಿಲ್ಲ. ಕ್ರಿಶ್ಚಿಯನ್ಸ್ ಕೂಡ ಉದ್ಧಾರ ಆಗಿಲ್ಲ. ಕ್ರಿಶ್ಚಿಯನ್ಸ್ ಉದ್ಧಾರ ಆಗಿದ್ದಾರೆ, ನಮ್ಮ ದೇಶನ ಹೊಡ್ಕೊಂಡೋಗಿ ಅಷ್ಟೇ. ಬೇಡ, ಕ್ರಿಶ್ಚಿಯನ್ಸ್ಗೆ ಕೊಡ್ಲಿ ಬಿಡಿ ಸರ್. ಏನಾರ ಕೊಡಂಗಿದ್ರೆ ಅದಕ್ಕೆ ಸಂತೋಷ ಪಡೋಣ. ಬರೀ ಮುಸಲ್ಮಾನರಿಗೆ ಕೊಡ್ತಾ ಇದ್ದೀರಾ ಅಂತಂದ್ರೆ, ಅವತ್ತಿನ ದೇಶದಲ್ಲಿ ಹಿಂದೂಗಳನ್ನ ತುಳಿದು ಮುಸಲ್ಮಾನರನ್ನ ಮೇಲ್ ತರಕ್ ಏನ್ ಮಾಡ್ತಾ ಇದ್ದೀರಾ, ಇವತ್ತು ಅದನ್ನೇ ನಡೀತಾ ಇದೆ ಅಷ್ಟೇ ಸರ್. ಬಾನು ಮುಷ್ತಾಕ್ ಅವಾರ್ಡ್ ಗೆದ್ದಿದಾರಲ್ಲ, ಆ ಕಾರಣಕ್ಕೆ ಅವ್ರೊಬ್ರು ಸಾಧಕಿ ಅವ್ರನ್ನ ಕರ್ಸೋಣ ಅಂತ ಈ ಸಂದರ್ಭದಲ್ಲಿ ಕರೆಸ್ತಾ ಇದ್ದಾರೆ. ಸೊ ತಪ್ಪೇನಿಲ್ಲಲ್ಲ ಸರ್. ಪ್ರತಿಯೊಬ್ರು ಸೆಲೆಬ್ರಿಟಿ ಕರೀತಾರೆ, ಇವರು ಕನ್ನಡದಲ್ಲಿ ಇದ್ರಲ್ಲಿ ಮಾಡೋರೆ, ಕರೆಯೋದ್ರಲ್ಲಿ ತಪ್ಪಿಲ್ಲ ಅನ್ಸುತ್ತೆ. ಸರಿ, ಆದ್ರೆ ಹಿಂದೂ ಅಲ್ಲ ಅವರು. ನಮ್ಮ ಧರ್ಮಕ್ಕೂ ನಮ್ಮ ಭಾವನೆಗಳಿಗೆ ಅವ್ರಿಗೆ ಸಂಬಂಧ ಇಲ್ಲ. ಒಂಥರ ನಮ್ಮ ಭಾವನೆಗಳ ಮೇಲೆ ಇದು ಪೆಟ್ಟು ಬಿದ್ದ ಹಾಗೆ ಅಂತ. ಸೊ ಇಲ್ಲಿ ಜಾತಿ ಅಂತ ಬಂದಿಲ್ಲ ಸರ್, ಇಲ್ಲಿ ಕನ್ನಡ ಅಂತ ಬಂದೈತೆ. ಸೊ ಕನ್ನಡ ಅಂತ ಬಂದ್ಮೇಲೆ ಸೊ ಜಾತಿ ಗೀತಿ ಏನು ನೋಡಬಾರ್ದು ಅಂತ ನಮ್ಮ ಅಭಿಪ್ರಾಯ. ಇದು ಕಾಂಗ್ರೆಸ್ ಅವರು ಇತ್ತೀಚೆಗೆ ಯಾಕೆ ಇದಾಗ್ತಾ ಇದೆ ಅಂದ್ರೆ, ಯಾವುದೇ ಆದ್ರೂ ಕೂಡ ಮುಸ್ಲಿಮರಿಗೆ ಕರೀತಾರೆ,
ಕ್ರಿಶ್ಚಿಯನ್ರಿಗೆ ಮಾಡ್ಕೊಡ್ತಾರೆ. ಫಿಲ್ಮ್ ಫೆಸ್ಟಿವಲ್ ಆದ್ರೂ ಅವ್ರ ಕಡೆಯವ್ರನ್ನೇ ಮಾಡ್ತಾರೆ. ಈಗ ಅದು ಧರ್ಮಸ್ಥಳ ಅಂತಂದ್ರೆ ಅದಕ್ಕೆ ತನಿಖೆಗೆ ಆರ್ಡರ್ ಮಾಡ್ತಾರೆ. ಇದೆಲ್ಲ ಹಿಂದೂಗಳ ಮೇಲೆ ಅವ್ರು ಮಾಡ್ತಾ ಇರೋ ಒಂಥರದಲ್ಲಿ ಅವ್ರ ಮೇಲೆ ಮೋಸ ಮಾಡ್ತಾ ಇದಾರೆ, ಅವ್ರಿಗೆ ದಾಳಿ ಮಾಡ್ತಾ ಇದಾರೆ ಅಂತ ಜನರ ಭಾವನೆ. ಇದು ಆಪೋಸಿಷನ್ ಅವರು ಹೇಳ್ಬೋದು, ಬಟ್ ಆ ರೀತಿ ಅಲ್ಲ ಅನ್ಸುತ್ತೆ. ಸೊ ಈಗ ಇವರು ಭಾನು ಇದವರು ಈಗ ಸ್ವಲ್ಪ ಇದು ಮಾಡಿರೋದ್ರಿಂದ ಸ್ವಲ್ಪ ಅವ್ರಿಗೆ ಪ್ರಿಫರೆನ್ಸ್ ಕೊಟ್ಟವ್ರೆ, ಸಾಧನೆ ಮಾಡಿರೋದ್ರಿಂದ ಅವ್ರಿಗೊಂದು ಪ್ರಿಫರೆನ್ಸ್ ಕೊಟ್ಟವ್ರೆ. ಸೊ ಮಾಡಿರೋದು ತಪ್ಪಿಲ್ಲ, ಕರೆಸ್ಬೋದು. ಅಭಿಪ್ರಾಯ ಮಾಡ್ಬೇಕಾ ಬೇಡ? ಅದು ಮಾಡ್ಬೋದು, ಯಾಕಂದ್ರೆ ಅವರು ಬಂದು ಅವಾರ್ಡ್ ವಿನ್ನರ್ ಇದ್ದಾರಲ್ವಾ, ಅದು ಅದಕ್ಕೆ ಮಾಡಬಹುದು. ಅಲ್ಲ, ಇದು ಹಿಂದೂ ಧರ್ಮ, ಅವರು ನಮ್ಮ ಧರ್ಮಕ್ಕೇನು ಸಂಬಂಧ ಪಡಲ್ಲ ಅಲ್ವಾ ಅಂತ. ಇಲ್ಲ, ಇದು ಫಸ್ಟ್ ಬಂದು ಮನುಷ್ಯ, ನೆಕ್ಸ್ಟ್ ಬಂದು ರಿಲಿಜಿಯನ್, ಅಂದ್ರೆ ಯಾವ ಜಾತಿ ಅದು. ಸೊ ಯಾವ್ದಾದ್ರು ಇದು ಮಾಡಬಹುದು. ಸೊ ಫಸ್ಟ್ ಬಂದು ಮನುಷ್ಯ ಹುಟ್ಟೋದು ಆಸ್ ಎ ಅವರು ಹಿಂದೂ ಮುಸ್ಲಿಂ ಅದೆಲ್ಲ ಆಮೇಲೆ. ಮನುಷ್ಯ ಅಂದ್ರೆ ರಕ್ತ ಎಲ್ಲ ಇಬ್ಬರದು ಒಂದೇ ಅಲ್ವಾ. ಸೊ ನಮ್ಮ ಅಭಿಪ್ರಾಯ ಮಾಡಬಹುದು. ಬಟ್ ಏನಂದ್ರೆ ಅದೊಂದು ಏನೋ ಧಾರ್ಮಿಕ ಹಬ್ಬ ಆಗಿ ಅವರು ಅದಕ್ಕೆ ಭಕ್ತಿ ಇರಲ್ಲ, ಅವ್ರಿಗೆ ನಂಬಿಕೆ ಇರಲ್ಲ, ಅದನ್ನ ಅವ್ರು ಮಾಡಿದ್ರೆ ಅರ್ಥನೇ ಇರಲ್ಲ ಅಂತ ಇವ್ರು ಕೇಳ್ತಾ ಇದ್ದಾರೆ. ಬಟ್ ನೋಡಿ, ಇದಕ್ಕಿಂತ ಮುಂಚೆನು ನೀವು ಹಿಸ್ಟ್ರಿ ನೋಡಿದರೆ ಅವಾಗೇನೋ ಇದು ಮಾಡಿದ್ದಾರೆ, ಇನಾಗ್ರೇಷನ್ ಮಾಡಿದ್ದಾರೆ. ಅವಾಗಿಂದಾನೇ ಸಪೋಸ್ ಅಬ್ಜೆಕ್ಷನ್ ಮಾಡಿದ್ರೆ ಅವರು ಮಾಡ್ಬೋದಾಗಿತ್ತು. ಬಟ್ ಅದಕ್ಕೆ ಏನು ಇದಿಲ್ಲ, ತೊಂದರೆ ಇಲ್ಲ. ಅದು ನೋಡಿ ಸರ್, ಇದು ಧರ್ಮ ಎಲ್ಲ ಇದು ಮಾಡ್ಬಿಟ್ಟು ಒಂದಿಂದ ಎರಡಿಂದ ಅದು ಇದು ಮಾಡೋದು, ಏನು ರಾಜಕೀಯ ಮಾಡೋದು. ಅದು ಏನಿಲ್ಲ, ಮನುಷ್ಯ ಅಂದ್ರೆ ಎಲ್ಲ ಒಂದೇ, ಎಲ್ಲರ ಹತ್ರನು ರಕ್ತ ಇದೇ ಇರೋದು. ಅದಕ್ಕೆ ಏನು ಅಬ್ಜೆಕ್ಷನ್ ಇಲ್ಲ. ಯಾಕೆ ನಮ್ಮ ಹಿಂದೂ ಧರ್ಮದ ಯಾಕೆ ಬೇರೆಯವ್ರ ಹತ್ರ ಇದ್ ಮಾಡಿಸ್ಬೇಕು ನಾವು ಅಷ್ಟೇ. ಅವ್ರಿಗೆ ನಂಬಿಕೆ ಇರಲ್ಲ, ಅವ್ರ ನಂಬಿಕೆ ಇಲ್ಲ. ಯಾಕೆ ನಮ್ಮ ಹಿಂದೂಗಳು ಯಾರು ಇಲ್ವಾ ಬೇರೆ ಅಷ್ಟೇ ನಾವು ಕೇಳೋದು. ರಾಜ್ಯಕ್ಕೆ ಹೆಮ್ಮೆ ತಂದಿದ್ದಾರೆ ಅಂತ. ಹೆಮ್ಮೆ ತಂದಿರೋರು ಬೇರೆಯವರು ಇದಾರಲ್ಲ, ನಮ್ಮ ಇದಕ್ಕೆ ಯಾಕೆ ತರ್ತಿರೋ? ಬೇರೆ ಯಾವ್ದಕ್ಕನ್ನ ಕರ್ಕೊಳ್ಳಿ ಅವ್ರಿಗೆ. ಅವ್ರ ಮುಸ್ಲಿಮ್ಸ್ ಇದಕ್ಕೆ ಯಾಕೆ ಹಿಂದೂಗಳು ಹೋಗಿ ಇದ್ ಮಾಡಕ್ ಆಗ್ತಾರೆ? ಬಿಡೋದಿಲ್ಲಲ್ಲ. ಮತ್ತೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅದಕ್ಕೆಲ್ಲ ಉದ್ಘಾಟಕರಾಗಿ ಮಾಡಿದ್ರೆ, ಅಧ್ಯಕ್ಷರು ಮಾಡಿದ್ರೆ ಅದು ಸರಿ ಅನ್ಸುತ್ತೆ. ಅದಕ್ಕಿರ್ಬೋದು, ಇದು ಧಾರ್ಮಿಕ, ಇದು ನಮ್ ಧಾರ್ಮಿಕ ಇದಕ್ಕೆ ಅಡ್ಡ ಬರೋದ್ ಬೇಡ ಅವರು ಅಷ್ಟೇ. ಈಗ ಧರ್ಮಸ್ಥಳದ್ದಾಗ್ತಾ ಇದೆ, ಈಗ ಬಾನು ಮುಷ್ತಾಕ್ ಅವ್ರದ್ದಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ನೋಡಿದ್ರೆ ಎಲ್ಲವೂ ಒಂಥರ ಹಿಂದೂಗಳ ಭಾವನೆಗಳಿಗೆ ಏನು ಬೆಲೆ ಇಲ್ವಾ ಈ ಸರ್ಕಾರದಲ್ಲಿ ಅಂತ ಯಾರು ಮಾತಾಡಕ್ ಆಗ್ತಾ ಇಲ್ಲ ಅಷ್ಟೇ, ಬೇರೆ ಏನಿದಿಲ್ಲ. ಎಲ್ಲಾರು ಉಲ್ಟಾ ತಿರುಗ್ಬೇಕಷ್ಟೇ ಇವಾಗ, ಇಲ್ಲ ಅಂದ್ರೆ ಆಗೋದಿಲ್ಲ. ಸಿದ್ದರಾಮಯ್ಯನವರಿಗೆ ಅವರಿಗೆ ಹೆಸರಲ್ಲೇ ರಾಮ ಇದ್ದಾನೆ, ಡಿ ಕೆ ಶಿವಕುಮಾರ್ ಶಿವ ಇದ್ದಾನೆ ಅಂತಾರೆ. ಇರ್ಬೋದು, ಅದೆಲ್ಲ ನಮ್ಗೆ ಗೊತ್ತಾಗೋದಿಲ್ಲ. ಆಚರಣೆಯಲ್ಲಿ ಇಲ್ವಲ್ಲ, ಹೆಸರಲ್ಲಿ ಶಿವರಾಮ ಇದ್ರೆ ಸಾಲದಂತೀರ. ಆಚರಣೆ ಇರ್ಬೇಕಲ್ಲ. ಆಚರಣೆ ಇದ್ರೇನೆ ಎಲ್ಲದಕ್ಕೂ ಬೆಲೆ. ಓಟ್ ಬೇಕಲ್ಲ, ಓಟ್ ಇಲ್ಲ ಆಚರಣೆ ಮಾಡಬಹುದು, ಓಟ್ ಸಿಗಲ್ಲ. ಅಲ್ಲ, ಓಟ್ಗೋಸ್ಕರ ನಮ್ ಧರ್ಮನ್ ಬಿಡಕ್ಕಾಗತ್ತಾ? ಧರ್ಮನ್ ಬಿಡಕ್ಕಾಗಲ್ಲ. ಓಟ್ಗೋಸ್ಕರ ನಾವು ಧರ್ಮದಲ್ಲಿ ಹುಟ್ಟಿಲ್ಲ ಅಲ್ವಾ. ನಾವು ಧರ್ಮದಲ್ಲಿ ಹುಟ್ಟಿರೋದು ನಮ್ಗೋಸ್ಕರ, ನಮ್ಮ ಸ್ಪಿರಿಚುವಲ್ ಅಪ್ರೋಚ್ಗೋಸ್ಕರ ಅಲ್ವಾ. ಓಟ್ಗೋಸ್ಕರ ಇವ್ರನ್ನ ನಂಬ್ಕೊಂಡು ನಾವು ಡೆಮೋಕ್ರಸಿ ಬರ್ಲಿಲ್ಲ. ಡೆಮೋಕ್ರಸಿ ಮಾಡಿದ್ರು ಅದರಂತೆ ನಾವು ಸ್ಪಿರಿಚುವಲ್ ಆಗೂ ಡೆಮೋಕ್ರಸಿನೂ ಮಾಡ್ಬೇಕಲ್ಲ. ಅಂದ್ರೆ ಈಗೇನಿದ್ರು ಅಧಿಕಾರ, ಹಣ ಇದೇ ಆಗ್ಬಿಟ್ಟಿದೆಯಲ್ಲ, ಇದರಿಂದಾಗಿ ಧರ್ಮ ಅನ್ನೋದು ಯಾರಿಗೂ ಬೇಕಾಗೇ ಇಲ್ಲ ಅನ್ನೋ ತರ ಆಗ್ಬಿಟ್ಟಿದೆಯಲ್ಲ. ಬೇಕು ಅನ್ನೋರ್ ಮಟ್ಟ ಕಮ್ಮಿ ಇದೆ ಅಷ್ಟೇ. ಬೇಕು, ಎಲ್ರಿಗೂ ಬೇಕು. ಎಲ್ರೂ ಧರ್ಮದಿಂದಾನೇ ನಾವು ಜೀವನ ಮಾಡ್ತಾ ಇರೋದು, ಎಲ್ರಿಗೂ ಬೇಕು. ಆದ್ರೆ ಪರ್ಸೆಂಟೇಜ್ ಬಹಳ ಕಮ್ಮಿ ಇದೆ. ಇವ್ರ ವಾಯ್ಸ್ ರೈಸ್ ಆಗ್ತಾ ಇಲ್ಲ. ಅವ್ರ ದುಡ್ಡಿರೋರು, ನೀವು ಹೇಳ್ದಂಗೆ ಅವ್ರದ್ದು ವಾಯ್ಸ್ ರೈಸ್ ಆಗ್ತಾ ಐತೆ. ಹಂಗಾಗಿ ಇವ್ರದ್ದು ಕುಂದುತ್ತಾ ಐತೆ. ನೆಗ್ಲಿಜಿಬಲ್ ಇವ್ರ ವಾಯ್ಸ್. ನೀವೊಬ್ರು ಹೆಣ್ಮಗಳಾಗಿ ಬಾನು ಮುಷ್ತಾಕ್ ಅವ್ರು ದೊಡ್ಡ ಸಾಧನೆ ಮಾಡಿದ್ದಾರೆ, ಬುಕ್ಕರ್ ಟ್ರಾನ್ಸ್ಲೇಷನ್ ಅವಾರ್ಡ್ ಗೆದ್ದಿದ್ದಾರೆ. ಅವ್ರನ್ನ ಹೆಣ್ಮಕ್ಳನ್ನ ದಸರಾ ಉದ್ಘಾಟನೆ ಮಾಡಿಸೋದು, ಒಬ್ರು ಹೆಣ್ಣಾಗಿ ಉದ್ಘಾಟನೆ ಮಾಡ್ಬೇಕು ಅಂತ ಹೇಳ್ತಾರೆ ಒಂದಷ್ಟು ಜನ. ನೀವೇನ್ ಹೇಳ್ತೀರಾ? ಅಲ್ಲ, ಹೆಣ್ಮಗಳಾಗಿ ನಾನು ಆ ಹೆಣ್ಮಗಳಿಗೆ ಮರ್ಯಾದೆ ಕೊಡ್ತೀನಿ, ಗೌರವ ಕೊಡ್ತೀನಿ, ಎಲ್ಲ ಕೊಡ್ತೀನಿ. ಆದ್ರೆ ನಮ್ ಧರ್ಮಕ್ ಬಂದಾಗ ನಮ್ ಧರ್ಮದವರೇ ಬೇಕಾದಷ್ಟಿದ್ದಾರೆ. ಬುಕರ್ ಇಸ್ ನಾಟ್ ಓನ್ಲಿ ಎ ಗ್ರೇಟ್ ಅವಾರ್ಡ್, ಅದಕ್ಕಿನ್ನ ಮಾಡಿದವ್ರು ಇದ್ದಾರೆ. ನಮ್ಮ ಹೆಣ್ಮಕ್ಳು ಯಾರು ಇಲ್ಲ ಅಂದ್ರೆ ಓಕೆ. ನಮ್ಮ ಹೆಣ್ಮಕ್ಳು ಯಾರು ಇಲ್ಲಪ್ಪ, ಆಲ್ಟರ್ನೇಟಿವ್. ನಾನು ಒಬ್ಳು ಹೆಣ್ಮಗಳು, ಅವರು ಒಬ್ಳು ಹೆಣ್ಮಗಳು. ಸೊ ಐ ರೆಸ್ಪೆಕ್ಟ್ ಹರ್. ಅವ್ರ ಒಂದಿದಕ್ಕೆ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ನಮ್ ಧರ್ಮಕ್ ಬಂದಾಗ
ಅವರು ಅವರಲ್ಲೇ ಇರ್ಲಿ, ನಾವು ನಮ್ಮಲ್ಲೇ ಇರೋಣ. ಹಂಗನ್ಬಿಟ್ಟು ಬಾಂಧವ್ಯ ಇಲ್ಲ ಅಂತಲ್ಲ, ಅವ್ರಿಗೂ ಮರ್ಯಾದೆ ಕೊಡ್ತೀವಿ ನಾವು. ಒಂದು ಅವರು ಸಹೋದರ ಭಾವತ್ವ ಇದೆ, ಎಲ್ಲ ಇದೆ. ಆದ್ರೆ ನಮ್ ಧರ್ಮದ ಬಗ್ಗೆ ಅವ್ರಿಗೂ ಗೌರವ ಇರ್ಬೇಕು, ನಮಗೂ ಗೌರವ ಇರ್ಬೇಕು ಅವ್ರ ಧರ್ಮದ ಬಗ್ಗೆ. ಅವಾಗೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಯಾಕೆಂದ್ರೆ ಇವಾಗ ಅಬ್ದುಲ್ ಕಲಾಂನವರು ಅವ್ರನ್ನ ವಿ ರೆಸ್ಪೆಕ್ಟ್ ಹಿಮ್. ಯಾಕೆ? ಆ ಒಂದು ಬ್ರದರ್ಹುಡ್ ಜೀವನ ಮಾಡಿದ್ದಕ್ಕೆ. ಅವ್ರನ್ನ ಯಾರು ಮುಸ್ಲಿಂ ಅನ್ಲೇ ಇಲ್ಲ, ನಮ್ ಪ್ರೆಸಿಡೆಂಟ್ ಅಂತ ಇತ್ತು. ಆ ಒಂದು ಭಾವನೆಯಿಂದ ಬೇಡ ಅನ್ಸುತ್ತೆ. ನಮ್ಮವ್ರು ಬೇಕಾದಷ್ಟಿದಾರಲ್ವಾ. ನಾನು ಹೆಣ್ಮಗಳಾಗಿ ನಮ್ ದಸರಾ, ನಮ್ಮ ಆಚರಣೆ, ನಮ್ ವಿಚಾರ, ನಾವೇ ನಮ್ಮ ಒಂದು ಏನು ದಸರಾ ಉತ್ಸವನ ನಾವು ತುಂಬಾ ಚೆನ್ನಾಗಿ ಮಾಡ್ತೀವಿ. ಆಚಾರ ವಿಚಾರ ಎಲ್ಲ ಅದು ಅವ್ರಿಗೇನ್ ಗೊತ್ತಿರುತ್ತೆ. ನಮ್ಮ ಹೆಣ್ಮಗಳು ಗೊತ್ತಿರೋ ಹೆಣ್ಮಗಳನ್ನ ಕರ್ಕೊಂಬನ್ನಿ. ಆ ಗೊತ್ತಿರೋ ಹೆಣ್ಮಗಳನ್ನ ಕರ್ಕೊಂಬಂದ್ರೆ ಇನ್ನಷ್ಟು ಲೈವ್ಲಿಹುಡ್ ಆಗುತ್ತೆ, ಕಳೆ ಬರುತ್ತೆ, ಅದಕ್ಕೊಂದ್ ಬೆಲೆ ಇರುತ್ತೆ, ಒಂದ್ ಮರ್ಯಾದೆ ಇರುತ್ತೆ, ಒಂದ್ ಭಕ್ತಿ ಇರುತ್ತೆ. ಅದರಲ್ಲಿ ತಾಯಿನ ನಮಸ್ಕಾರ ಮಾಡುವಾಗೂ ನಮ್ ಭಕ್ತಿಯಿಂದ ನಾವು ಯೇಸು ಕ್ರಿಸ್ತನ್ ನಾವು ಮರ್ಯಾದೆ ಕೊಡ್ತೀವಿ. ಆದ್ರೂ ನಾವು ಚರ್ಚ್ಗೆ ಹೋದಾಗ ಕ್ರಿಶ್ಚಿಯನ್ ನೋಡೋ ರೀತಿಯಿಂದ ನಾವು ನೋಡಕ್ ಆಗಲ್ಲ. ನಾವ್ ಏನಿದ್ರು ಹಿಂಗಂತೀವಿ, ಅವ್ರಂತ ಇದಾರಂತ ಹಿಂಗಂತೀವಿ ಅಷ್ಟೇ ಅಲ್ವಾ. ಅದು ಬಿಟ್ರೆ ಅವ್ರಂಗೆ ಇನ್ವಾಲ್ವ್ ಆಗಕ್ ಸಾಧ್ಯ ಇಲ್ಲ. ಅದು ಅವ್ರ ಹುಟ್ಟಾಂಗ ಬೆಳವಣಿಗೆ, ನಾನು ಹುಟ್ಟಾಂಗ ನಮ್ಮ ಒಂದ್ ಧರ್ಮದ ಬೆಳವಣಿಗೆ, ನಾನ್ ಬೆಳೆದ್ ಬಂದ್ ದಾರಿ. ನಮ್ಮಲ್ಲೇ ಬೇಕಾದಷ್ಟು ಬೆಳೆದ್ ಬಂದ ಹೆಣ್ಮಕ್ಳಿದಾರಲ್ವಾ, ಅವ್ರಿಗೂ ಒಂದ್ ಚಾನ್ಸ್ ಕೊಡಿ. ಅದೇನು ಅವ್ರಿಗೆ ಕೊಡಬೇಕು ಅನ್ನೋದು ಇಲ್ಲ ಅಲ್ವಾ. ಅವ್ರಿಗೆ ಕೊಡೋದು ಬೇಕಾಗಿಲ್ಲ ನಮ್ಗೆ. ಇಲ್ಲ ಇದ್ರೆ ಹೌದು ಆಲ್ಟರ್ನೇಟಿವ್, ಎಸ್ ಹೆಣ್ಮಗಳು ಕೊಡಿ ಮಾಡಿ. ನಮ್ಮಲ್ಲಿದ್ದಾಗ ನೀವ್ ಯಾಕೆ ಆಲ್ಟರ್ನೇಟಿವ್ ಹೋಗ್ತೀರಾ? ನಾವು ಲೇಡೀಸ್ ಅವ್ರಿಗೆ ಪ್ರಿಯಾರಿಟಿ ಕೊಡಬೇಕು, ಇಲ್ಲಿ ಜಾತಿ ಅನ್ನೋದನ್ನ ಮೇನ್ ತರಬಾರ್ದು ಅನ್ನೋದು ನನ್ನ ಭಾವನೆ ಅಷ್ಟೇ. ಅರೆ ಅವರು ಕನ್ನಡ ಬಾವುಟಕ್ಕೆ ರಾಜರಾಜೇಶ್ವರಿ ಗೌರವ ಕೊಡ್ಲಿಲ್ಲ ಅಂತ ಹೇಳ್ತಾರೆ, ಆದ್ರೂ ಅವರು ಈ ಕರ್ನಾಟಕದ ಒಂದು ಹೆಣ್ಮಗಳು, ಅವರವರ ಭಾಷೆ ಮತ್ತೆ ಅವರ ಸಂಸ್ಕೃತಿ ಬೇರೆ ಇರಬಹುದು, ಆದ್ರೆ ಅವರು ಒಂದು ಸಾಧನೆ ಮಾಡಿದ್ದಾರೆ, ಅದರಿಂದ ಅವ್ರನ್ನ ಕೊಡಬಹುದು ಅಂತ ಅನ್ಸುತ್ತೆ ನನ್ನ ಭಾವನೆ. ಸಾಧನೆ ಅಂದ್ರೆ ನಮ್ಮ ಧಾರ್ಮಿಕ ಆಚರಣೆ ಅವ್ರು ಯಾವತ್ತೂ ಮಾಡಲ್ಲ. ಇದಕ್ಕೆ ಅವ್ರಿಗೆ ಇಲ್ಲ ಅವ್ರವ್ರ ಧರ್ಮ ಸಂಸ್ಕೃತಿಗಳು ಬೇರೆ ಬೇರೆ ಇರತ್ತೆ. ಅವರು ಯಾವ ವೇಲ್ ಹೇಳಿದಾರೆ ಕನ್ನಡಾಂಬೆಗೆ ನಾನು ಗೌರವ ಕೊಡಲ್ಲ, ಇದನ್ ಕೊಡಲ್ಲ ಅಂತ ಭುವನೇಶ್ವರಿಗೆ ಅಂತ ಕೊಡಲ್ಲ ಅಂತ ಹೇಳಿದ್ದಾರೆ. ಅದಂತ ಹೇಳಿದ್ರೆ ಒಂದೊಂದು ಬೆಳವಣಿಗೆಯಲ್ಲಿ ಒಂದೊಂದು ನಾವು ಇದ್ರಲ್ಲಿ ಮಾಡುವಾಗ ಒಂದು ಪಾಸಿಟಿವ್ ವೇವ್ ಇರುತ್ತೆ, ನೆಗೆಟಿವ್ ಹೇಳೋರು ಇರ್ತಾರೆ, ಪಾಸಿಟಿವ್ ಇರ್ತಾರೆ. ಅದು ಅವರ ವೇಲ್ ನಾವು ಅದು ನಾರ್ಮಲಿ ನಾವ್ ಏನ್ ಅನ್ಬೇಕು, ಒಬ್ರು ಹೆಣ್ಣು ಅವ್ರಿಗೊಂದು ನಾವು ಗೌರವ ಕೊಡ್ಬೇಕು ಅಂತ ಅನ್ಬಿಟ್ಟು ನಾವು ಪ್ರತಿಯೊಂದ್ ಕಡೆಯಿಂದ ನಾವು ಅನ್ಕೋತೇವೆ, ಅದರಿಂದ ಅವ್ರು ಕೊಡ್ಬೋದು ಅಂತ ನಮ್ಗೆ ಹಂಗಂತಾರೆ. ಬಟ್ ಈ ಸರ್ಕಾರ ಏನ್ ಮಾಡ್ತಾರೆ ಅಂದ್ರೆ, ಈಗ ನೋಡಿ ಫಿಲ್ಮ್ ಫೆಸ್ಟಿವಲ್ ಆದ್ರೆ ಯಾರು ಅವ್ರಿಗೆ ಬೇಕಾದವರು ಕ್ರಿಶ್ಚಿಯನ್ ಮುಸ್ಲಿಂ ಕರ್ಕೊಂಡ್ ಬರ್ತಾರೆ ಅಂತಾರೆ. ಅದು ರಾಜಕೀಯಕ್ಕೋಸ್ಕರ ಮಾಡ್ತಾರೆ ಅಷ್ಟೇನೆ. ಇದು ರಾಜಕೀಯಕ್ಕೋಸ್ಕರ ಮಾಡ್ಯಾರೆ ಅಂತ ಅನ್ಕೋಬಹುದು, ಅನ್ಕೊಳ್ದೇನು ಇರಬಹುದು. ಎರಡ್ ರೀತಿನೂ ಇದೆ. ಅಂದ್ರೆ ನಾವಂತ ಹೇಳ್ಬೋದು, ಕಾಂಗ್ರೆಸ್ನವರು ಮುಸ್ಲಿಂ ಅವ್ರಿಗೆ ಫಸ್ಟ್ ಪ್ರಿಯಾರಿಟಿ ಕೊಡ್ತಾ ಇದಾರೆ, ಅದಕ್ಕೋಸ್ಕರ ಮುಸ್ಲಿಂ ಲೇಡಿನ್ ತಂದಿದ್ದಾರೆ ಅಂತ ಹೇಳ್ತಾರೆ. ಪ್ಲಸ್ ಇರತ್ತೆ, ಮೈನಸ್ ಇರತ್ತೆ, ಎಲ್ಲಾ ಕಡೆನೂ ಇರತ್ತೆ. ಅದು ಅವ್ರವ್ರ ಥಿಂಕಿಂಗ್ ವೇ ಅಷ್ಟೇನೆ. ಮತ್ತೆ ಅವರು ಆ ಪರಿಸ್ಥಿತಿಯಲ್ಲಿ ಅವರು ಕನ್ನಡಾಂಬೆಗಾಗ್ಲಿ ಕನ್ನಡ ಧ್ವಜಕ್ಕೆ ನಾವು ಗೌರವ ಕೊಡಲ್ಲ ಅಂದ್ರೆ ಅವ್ರು ಯಾವ ಪರಿಸ್ಥಿತಿಲಿ ಇದ್ರು, ಯಾವ ವೇಲ್ ಹೇಳಿದ್ರು, ಯಾವ ಭಾಷಣದಲ್ಲಿ ಹೇಳಿದ್ರು ಅನ್ನೋದನ್ನ ತಿಳ್ಕೊಂಡು ಆ ವೇಲ್ ಮಾತಾಡ್ಬೇಕು. ಎಲ್ಲದಕ್ಕೂ ಅದನ್ನ ಇದಕ್ಕೆ ದಸರಾ ಉದ್ಘಾಟನೆ ಕರೆದ ತಕ್ಷಣ ಅಂತ ಅನ್ಬಿಟ್ಟು ಹೇಳ್ಬಾರ್ದು. ಒಂದು ನಾವು ಫಸ್ಟ್ ಒಂದು ಹೇಳೋದು, ಹೆಣ್ಮಗಳು ನಮ್ಮ ಸಂಸ್ಕೃತಿಯಲ್ಲಿ ಹೆಣ್ಣಿಗೆ ನಾವು ಗೌರವ ಕೊಡ್ಲೇಬೇಕು. ಆ ವೇಲ್ ತಗೊಂಡ್ರೆ ಇವರು ಸಾಧನೆನೂ ಮಾಡಿದ್ದಾರೆ, ಕನ್ನಡದಲ್ಲಿ ಬರೀತಾ ಇದ್ದಾರೆ. ನಾನು ಆಕ್ಚುಲಿ ಕಾಂಗ್ರೆಸ್ಗೆ ನಾನು ಕಾಂಗ್ರೆಸ್ನವನಲ್ಲ, ನಾನು ಬೇಸಿಕಲಿ ನಾನು ಬಿಜೆಪಿ ಅವನು, ಆದ್ರೂ ನಾನು ಹೇಳ್ತಾ ಇರೋದು ಅಷ್ಟೇ. ನನ್ಗೆ ಮೋದಿ ಏನ್ ಹೇಳ್ತಾರೆ ಅಂದ್ರೆ, ಈಗ ಕುಂಕುಮ ಹಚ್ಕೊಂಡು ಇಲ್ಲ ಅದು ಅವ್ರು ಹೇಳೋದು ವೇ ತಪ್ಪು. ಕೊಟ್ಕೊಂಡು ಬರ್ಲಿ, ಯಾಕಂದ್ರೆ ನಮ್ಮ ಹೆಣ್ಣಾಗಿ ಅವ್ರು ಬರ್ಲಿ, ನಮ್ಮ ಧರ್ಮ ಇಲ್ಲ ಆಕ್ಚುಲಿ ಅವ್ರವ್ರ ಸಂಸ್ಕೃತಿಗಳು ಬೇರೆ ಇರತ್ತೆ. ಹಣೆಗೆ ಇಟ್ಟ ತಕ್ಷಣ ಮಾತ್ರ ಅವರು ಹಿಂದೂ, ಇಲ್ಲ ಅಂದ್ರೆ ಹಿಂದೂ. ಎಷ್ಟೋ ಜನ ಹಿಂದೂಗಳೇ ಇಡೋದಿಲ್ಲ. ನಾವು ಆ ಫಿಲಾಸಫಿಯಲ್ಲಿ ಹೋದ್ರೆ ರಾಜಕೀಯ ವೇ ಹೊಟ್ಟೋಗತ್ತೆ, ನಾವು ಮಾತಾಡೋ ವೇ ಬೇರೆ ಹೋಗತ್ತೆ, ಬೇರೆ ವೇಯಲ್ಲಿ ಹೋಗತ್ತೆ. ನಮ್ಮ ಮನ್ಸಲ್ಲಿ ಇರ್ಬೇಕು ನಾನು ಹಿಂದೂ ಅಂತ ಅನ್ಬಿಟ್ಟು, ನಾವು ಹೆಣ್ಣಿಗೆ ನಾವು ಗೌರವ ಕೊಡ್ಬೇಕು ಅಂತ ಅನ್ಬಿಟ್ಟು. ಹಾಗೆ ಎಷ್ಟೋ ಜನ ಮಾಡರ್ನ್ ಹುಡುಗಿಯರು ಕುಂಕುಮನೇ ಇಟ್ಕೊಡಲ್ಲ. ಹಾಗನ್ಬಿಟ್ಟು ಅವ್ರು ಹಿಂದೂ ಅಲ್ಲ ನೀವು ಮುಸ್ಲಿಮ್ಸ್ ಅಂತ ಹೇಳಕ್ಕಾಗಲ್ಲ. ನನ್ನ ಮನ್ಸಲ್ಲಿ ನಾನು ಹಿಂದೂ ಅಥವಾ ಮುಸ್ಲಿಮ್ಸ್ ಅಂತ ಇರ್ಬೇಕಷ್ಟೇನೆ. ಅದು ಬಿಟ್ಟು ಎಲೆಕ್ಷನ್ ವೇಲ್ ನೋಡೋದು, ಪಾರ್ಟಿ ವೇಲ್ ನೋಡೋದು ಅದು ರಾಂಗ್. ನಾವು ಹೆಣ್ಮಗಳಿಗೆ ನಾವು ಗೌರವ ಕೊಡೋಣ, ಅಕ್ಸೆಪ್ಟ್ ಮಾಡ್ಕೋತಾರೆ ಅಂತ ಅನ್ಕೋತೇನೆ.
ಅಂತ ಸರ್ಕಾರದವರು ಮುಸ್ಲಿಂ ಫೇವರ್ ಮಾಡ್ತಾರೆ, ಕಾಂಗ್ರೆಸ್ ಅಂತ ಯಾವ ನನ್ಗೇನ್ ಇಷ್ಟ ಇಲ್ಲ ಅವ್ರನ್ನ ಕರೆದಿರೋದು. ನನ್ಗೆ ನಮ್ಮ ಸಂಸ್ಕೃತಿಗೆ ಯಾರು ಗೌರವ ಕೊಡೋದಿಲ್ವೋ ಅವ್ರು ಯಾರು ನಮ್ಮ ಇದಕ್ಕೆ ಕೂಡ್ದು. ಅವರು ನಮ್ದು ಸ್ವಂತಿಕೆ ಇದೆ, ನಮ್ಮ ದೇಶದಲ್ಲಿ ನಮ್ಗೆ ಪ್ರಧಾನ ಕೊಡ್ಬೇಕು, ನಮ್ಗೆ ಆದ್ಯತೆ ಕೊಡ್ಬೇಕು. ಯಾಕೆಂದ್ರೆ ನಮ್ ಧರ್ಮ ಇರೋದೇ ಭಾರತದಲ್ಲಿ, ಆಚೆ ಎಲ್ಲೂ ನಮಗ್ ಸ್ಥಾನ ಇಲ್ಲ. ಇದು ನಮ್ ಧರ್ಮ ಇರೋದೇ ಭಾರತದಲ್ಲಿ ಅಲ್ವಾ? ಅದರಿಂದ ನಮ್ ಧರ್ಮಕ್ಕೆ ಯಾರು ಬೆಲೆ ಕೊಡ್ತಾರೋ, ಯಾರು ಅದನ್ನ ಫಾಲೋ ಮಾಡ್ತಾರೋ ಅವರೇ ಬರ್ಬೇಕು. ಇದೆಲ್ಲ ತುಂಬಾ ದೊಡ್ಡ ಹಬ್ಬಗಳು, ಎಲ್ಲ ಸಂಪ್ರದಾಯಗಳು ಎಲ್ಲಾನು ಅಷ್ಟೇ. ಈಗ ಅದೇ ತರ ಬೇರೆ ಇದ್ರಲ್ಲಿ ನಮ್ಗೇನ್ ಆದ್ಯತೆ ಕೊಡಲ್ಲ ಅಲ್ವಾ? ಆದ್ರಿಂದ ನನ್ಗೆ ಪರ್ಸನಲ್ ಆಗಿ ನನ್ಗೇನ್ ಅವ್ರು ಬರೋದು ಇಷ್ಟ ಇಲ್ಲ. ಸರ್, ಈಗ ಬಾಲ್ ಮುಷ್ತಾಕ್ ಅವರು ಹೆಣ್ಮಗಳು ಅನ್ನೋದೊಂದು ದೊಡ್ಡ ಸಾಧನೆ ಮಾಡಿದ್ದಾರೆ ಅನ್ನೋದೊಂದು, ಅದಕ್ಕೆ ಬೇರೆ ಕ್ಷೇತ್ರಗಳು ಬೇರೆ ಸರಿ ಎಷ್ಟೊಂದು ಸಮಾರಂಭಗಳು ಮಾಡ್ತೀವಲ್ವಾ, ಅಲ್ಲಿ ಆದ್ಯತೆ ಕೊಡ್ಬೋದು. ಇದು ದಸರಾ ಬಂದು ನಮ್ಗೆ ಹಿಂದೂಗಳಿಗೆ ತುಂಬಾ ದೊಡ್ಡ ಹಬ್ಬ. ಇದು ನಮ್ಮ ನೀತಿಗಳಿವೆ, ಅದನ್ನ ಫಾಲೋ ಮಾಡೋರ್ಗೆ, ಅದಕ್ಕೆ ಬೆಲೆ ಕೊಡೋರ್ಗೆ, ಅದಕ್ಕೆ ತಕ್ಕಂತವ್ರನ್ನೇ ಕೊಡ್ಬೇಕು. ಇವಾಗ ಸ್ಥಾನಗಳು ಹಾಗೆ ತಾನೆ, ಆಫೀಸರ್ ಲೆವೆಲ್ ಅಲ್ಲಿ ಆಫೀಸರ್, ಪ್ಯೂನ್ ಲೆವೆಲ್ ಅಲ್ಲಿ ಪ್ಯೂನ್, ಆತರ ಇರುತ್ತಲ್ವಾ ಸ್ಥಾನ. ಅದದೇ ಇರುತ್ತೆ ಸ್ಥಾನಗಳು. ಆ ಫಂಕ್ಷನ್ಸ್ ಅವ್ರನ್ನೇ ಕರಿಬೇಕು, ಈ ಫಂಕ್ಷನ್ಸ್ ಇವ್ರನ್ನೇ ಕರಿಬೇಕು, ಆ ತರ ಅಷ್ಟೇ. ನಂಗೇನ್ ದ್ವೇಷ ಅಂತ ಇಲ್ಲ, ಬಟ್ ನಮ್ಮ ಸಂಪ್ರದಾಯ ನಾವು ಉಳಿಸ್ಕೋಬೇಕಲ್ವಾ. ನಮ್ಗೆ ಯಾರು ಆದ್ಯತೆ ಕೊಡ್ತಾರೋ ನಾವು ಅವ್ರನ್ನ ಮಾಡ್ಬೇಕಾಗತ್ತೆ ಅಷ್ಟೇ. ಬಟ್ ಧಾರ್ಮಿಕ ಹಬ್ಬಗಳು ಹೆಂಗಾಗಿದಾವೆ ಅಂದ್ರೆ ಅದ್ರ ಬಗ್ಗೆ ಜನರಿಗೆ ಒಂದು ಅಟ್ರಾಕ್ಷನ್ ಇಲ್ಲ. ಇವ್ರೆ ಅದೇನಿಲ್ಲ, ನಮ್ಮ ದೇಶದಲ್ಲಿ ಎಲ್ಲ ನಡೀತಾನೆ ಇದೆ. ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ನಾವೆಲ್ಲ ಆಚರಣೆ ಮಾಡ್ತೀವಿ. ಸ್ವಲ್ಪ ಹಾಗೆ ಹೀಗೆ ವ್ಯತ್ಯಾಸ ಆಗಿರ್ಬೋದು, ಆತರ ಹೇಳ್ಬೇಡಿ. ನಾವ್ ಈಗ್ಲೂ ಅಷ್ಟೇ ಶ್ರದ್ಧಾ ಭಕ್ತಿಯಿಂದಾನೇ ಮಾಡ್ತೀವಿ ಅಲ್ವಾ? ಅದಕ್ಕೆ ಎಲ್ಲ ಸಂಪ್ರದಾಯಗಳು ತಲತಲಾಂತರದಿಂದ ನಡ್ಕೊಂಡು ಹೋಗ್ತಾ ಇರೋದು. ಇಲ್ಲಿದ್ರೆ ಹ್ಯಾಂಗ್ ನಡೆಯುತ್ತೆ? ತಲತಲಾಂತರ ಯುಗಾಂತರಗಳಿಂದಾನೇ ನಡೆಸ್ಕೊಳ್ತೀವಿ, ಮುಂದೆನೂ ನಡೆಸ್ಕೊಳ್ತೀವಿ. ಎಲ್ಲಾರ್ಗು ಅದೇ ತರ ಸಂಸ್ಕಾರ ಕೊಡ್ತಿದೀವಲ್ವಾ ನಾವು. ಯಾರೋ ಒಂದ್ 100ರಲ್ಲಿ 20-30 ಜನ ಮಾಡ್ದಿದ್ರೆ ಇನ್ 70 ಭಾಗಕ್ಕಿಲ್ಲ. ಎಲ್ಲ ನಾವ್ ಈಗ್ಲೂ ಅಷ್ಟೇ ಶಾಸ್ತ್ರೋಕ್ತವಾಗಿ, ಅಷ್ಟೇ ಸಂಪ್ರದಾಯವಾಗಿ ಮಾಡ್ತಾ ಇದೀವಿ. ಮುಂದೇನು ಮಾಡ್ತಾರೆ, ಮುಂದಿನ ತಲೆಮಾರು ಕೂಡ ಮಾಡ್ತಾರೆ. ಆಗಿಲ್ಲ ಅಂದ್ರೆ ಯಾವಾಗ್ಲೂ ಅಳ್ಸೋಗ್ತಾ ಇತ್ತು ಎಲ್ಲ ಅಲ್ವಾ? ಎಲ್ಲಾ ಕಾಲದಲ್ಲೂ ಇದ್ದಿದೆ, ಎಲ್ಲಾ ಕಾಲದಲ್ಲೂ ವಿರೋಧಿಗಳು ಇದ್ದೇ ಇದ್ದಾರೆ. ಇವಾಗ ಶಂಕರ್ ಭಗವತ್ಪಾದರ ಜನ್ಮ ತಾಳ್ದಾಗ್ಲೂ ವಿರೋಧಿಗಳಿದ್ರು, ಆದ್ರೆ ಈಗ್ಲೂ ಇದೆ ಸಂಪ್ರದಾಯ. ಶಂಕರ್ ಭಗವತ್ಪಾದರು ಹೋಗಿ ಎಷ್ಟೋ 1000 ವರ್ಷಗಳಾಯ್ತಲ್ಲ, ಈಗ್ಲೂ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಮಾಡ್ತಾ ಇದೀವಲ್ಲ. ಅದಕ್ಕೆ ಅಂತಾನೆ ನಮ್ ಹಿರಿಯರು, ಋಷಿ ಮುನಿಗಳು ಎಲ್ಲ ಪರಂಪರೆ ಹಾಕೊಟ್ಟಿರೋದು. ಮುಂದೆನೂ ನಾವು ಬೆಳೆಸ್ತೀವಿ. ಅದೇ ತರ ಇರುತ್ತೆ, ಇಲ್ಲೇ ಹೋಗೋದಿಲ್ಲ. ಸ್ವಲ್ಪ ಪರ್ಸೆಂಟೇಜ್ ವೈಸ್ ಏರ್ಪೇರ್ ಇರ್ಬೋದು ಅಷ್ಟೇ. ಮುಷ್ತಾಕ್ ಅವರು ದಸರಾ ಉದ್ಘಾಟನೆ ಮುಸಲ್ಮಾನರು ದಸರಾ ಉದ್ಘಾಟನೆ ಮಾಡ್ಬೇಕು ಬೇಡ ಅಂತ ಸರ್ಕಾರ ಹೇಳುತ್ತೆ, ಇಲ್ಲ ಮಾಡ್ಲಿ ಅಂತ. ಈಗಾಗಲೇ ಸಿದ್ದರಾಮಯ್ಯ ಇವತ್ತು ಅಧಿಕೃತ ಆಹ್ವಾನ ಕೊಟ್ಟಿದ್ದಾರೆ ಹಾಸನಕ್ಕೆ ಹೋಗಿ. ಸೊ ಏನ್ ಹೇಳ್ತೀರಾ? ಸರ್ಕಾರದ ಅನಿಸಿಕೆ ಪ್ರಕಾರ ಏನ್ ಅನಿಸ್ತದೋ ಅವ್ರಿಗೆ ಆ ಪ್ರಕಾರ ನಡೆಸ್ಕೋಬಹುದು. ನಮ್ದೇನು ಇದಕ್ಕೆ ಮಾಡ್ಬೇಕು ಬಿಡ್ಬೇಕು, ಅವ್ರು ಮಾಡ್ಬೇಕು ಇವ್ರು ಮಾಡ್ಬೇಕು ಅಂತ ಏನಿಲ್ಲ. ಎಲ್ಲಾರು ಮನುಷ್ಯರೇ, ಹಿಂದೂ ಇದ್ರು ಮನುಷ್ಯರೇ, ಮುಸಲ್ಮಾನ್ ಇದ್ರು ಮನುಷ್ಯರೇ, ಯಾರಿದ್ರು ಮನುಷ್ಯರೇ. ಅವ್ರ ಅಭಿಪ್ರಾಯ ಏನಿದೆ ಸರ್ಕಾರ ಅದನ್ನ ವ್ಯಕ್ತಪಡಿಸಬಹುದು. ಸರ್ಕಾರ ಮಾಡಿದ್ದನ್ನು ಒಪ್ತಿರಂಗಾರೆ. ಹಿಂದೂ ಧಾರ್ಮಿಕ ಭಾವನೆ, ನಮ್ಗೆ ಬೇರೆ ಧರ್ಮದವ್ರು ನಮ್ಮನ್ನೇನು ನಂಬಲ್ಲ, ಅವ್ರ ನಂಬಿಕೆಗಳೇ ಬೇರೆ, ಅವ್ರ ಯಾಕೆ ನಮ್ ಧರ್ಮದ ಆಚರಣೆಗಳನ್ನ ಧಾರ್ಮಿಕವಾಗಿ ತರಬೇಕು ಅಂತ. ಈಗ ನಾವು ಯಾವ್ದನ್ನ ನಂಬ್ಕೊಂತೀವೋ ಅದು ಸರಿ ಅನ್ಕೊಂತೀವೋ ಅದು ಸರಿ, ಯಾವ್ದನ್ನ ತಪ್ಪು ಅನ್ಕೊಂತೀವೋ ತಪ್ಪು. ಈಗ ಸರ್ಕಾರಕ್ಕೆ ಬಿಟ್ಟಂತ ವಿವೇಚನೆ ಸರ್ಕಾರಕ್ಕೆ ಬಿಟ್ಟಿತ್ತು. ಅವ್ರೇನ್ ಮಾಡ್ತಾರೋ ಅದ್ ಮಾಡ್ಬೋದು. ನಮ್ದೇನು ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ಅಂತ ಏನು. ಯಾಕಂದ್ರೆ ಸರ್ಕಾರ ಏನೇ ಕಾರ್ಯಕ್ರಮಗಳಿರ್ಲಿ ಎಲ್ಲದನ್ನು ಕೂಡ ಬೇರೆ ಧರ್ಮದವ್ರಿಗೆ, ಸಿದ್ದರಾಮಯ್ಯ ಸರ್ಕಾರ ಮುಸ್ಲಿಮರಿಗೆ ಓಲೈಕೆ ಮಾಡುತ್ತೆ, ಕ್ರಿಶ್ಚಿಯನ್ರಿಗೆ ಓಲೈಕೆ ಮಾಡುತ್ತೆ, ಅವ್ರ ಓಟ್ಗಳಿಗೋಸ್ಕರ ಅಂತ. ಅದಕ್ಕೆ ಅವ್ರನ್ನ ಕರೆದಿರೋದು ಅಂತ. ಅವ್ರ ಅಭಿಪ್ರಾಯ ಇರೋದು ಅದನ್ನ ವ್ಯಕ್ತಪಡಿಸ್ತಾ ಇದಾರೆ ಅವರು, ಅದನ್ನ ನಾವು ಸ್ವಾಗತಿಸೋಣ ಅಲ್ವಾ? ಸೊ ಕೆಲವರೆಲ್ಲ ವಿರೋಧ ಮಾಡ್ತಾ ಇದಾರೆ. ನೀವ್ ಹೆಣ್ಮಗಳಾಗಿ ಏನ್ ಹೇಳ್ತೀರಾ? ಮುಸ್ಲಿಮರು ಉದ್ಘಾಟನೆ ಮಾಡೋದು ಸರಿನಾ ಹಿಂದೂ ಧಾರ್ಮಿಕ ಹಬ್ಬ ದಸರಾನ? ಇಲ್ಲ, ಇದು ನನಗೆ ಒಂದ್ ನ್ಯೂಸ್ ಇದೆ. ನಿಸಾರ್ ಅಹಮದ್ ಅವರ ಒಂದ್ಸಲಿ ಮಾಡಿದ್ರು ಅನ್ನೋ ನನ್ ಮೆಸೇಜ್ ಇದೆ. ಅವಾಗ ಇಸ್ಮಾಯಿಲ್ ಅವರು ಮಾಡಿದ್ರು. ಅದೇ ಆನೆ ಕೂರ್ಸಿನೇ ಅವ್ರು ಮೆರವಣಿಗೆ ಮಾಡಿದ್ದಾರೆ. ಇವಾಗ ಈ ತರ ಹೇಳ್ತಾ ಇದಾರೆ. ಅದೇ ಕನ್ಫ್ಯೂಷನ್ ಅಲ್ಲಿ ಇದೀವಿ ನಾವು. ಅಲ್ಲ, ಹೆಣ್ಮಕ್ಳು ಸಾಧನೆ ಗೌರವ ಕೊಡ್ಬೇಕಾ, ಇಲ್ಲ ಅವ್ರ ಧರ್ಮ ನೋಡ್ಕೊಂಡು ನಮ್ ಧರ್ಮಕ್ಕೆ ಅವ್ರು ಯಾವ ರೀತಿ ನಂಬಲ್ಲ, ನಂಬಿಕೆ ಇಡಲ್ಲ, ನಮ್ ಧರ್ಮದವ್ರು ಇದಾರಲ್ಲ ಅನ್ನೋದನ್ನ ನೋಡ್ಬೇಕಾ? ಇಲ್ಲ, ಅವರು ಒಬ್ಬ ಸಾಹಿತಿ ಮತ್ತೆ ಅವರು ತಿಳುವಳಿಕೆ ಇರೋದ್ರಿಂದ ಅವ್ರಿಗೆ ಒಳ್ಳೆ ಅಭಿಪ್ರಾಯನೇ ಇದೆ ನಮ್ಮ ದಸರಾ ಮೇಲೆ. ಏನು ತೊಂದರೆ ಇಲ್ಲ ಅಂತ ಅನ್ಸುತ್ತೆ. ಸೂಪರ್. ಅಂದ್ರೆ ಹೇಳ್ತಾರ ಅದೇ ನೋಡಿ, ಕಾಂಗ್ರೆಸ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿವರೆಗೂ ಮಾಡಿರೋದು ಒಂದಷ್ಟು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಮುಸ್ಲಿಂಗಳನ್ನೇ ಅತಿಥಿಯಾಗಿ ಕರೀತಾರೆ. ಅವ್ರ ಓಟ್ಗಳಿಂದ ಗೆದ್ದಿದ್ದೀವಿ ಅಂತ ಕ್ರಿಶ್ಚಿಯನ್ರನ್ನೇ ಕರೀತಾರೆ. ಹಿಂದೂಗಳನ್ನೇ ನೀವು ಕಡೆಗಣಿಸ್ಬಿಟ್ಟು ನಮ್ಮ ಹಬ್ಬಕ್ಕೆ ಬೇರೆಯವ್ರನ್ನ ಕರೀತೀರಾ ಅಂದ್ರೆ ಇದು ನಮ್ ಧರ್ಮದ ಮೇಲೆ, ನಮ್ಮ ಭಾವನೆಗಳ ಮೇಲೆ ಆಗ್ತಾ ಇರೋ ದಾಳಿ ಅಂತ.
ಹೌದು, ಯೋಚನೆ ಮಾಡ್ಬೇಕಾಗಿತ್ತು ಸ್ವಲ್ಪ. ಸುಮ್ನೆ ಈಗ ಮತ್ತೆ ಕಾಂಟ್ರವರ್ಸಿ ಆಗೋದ್ ಬೇಡ, ಅದು ಸುಮ್ನೆ ಆಗಿರ್ಬೋಯ್ತು. ಕರ್ದಿದ್ದಾರೆ, ಕರ್ದಾದ್ಮೇಲೆ ಮೋಸ್ಟ್ಲಿ ಬೇಕು ಅಂತಾನೆ ಮಾಡ್ತಾರ ಏನೋ ಗೊತ್ತಿಲ್ಲ ಇದೆಲ್ಲಾನು. ಅದನ್ನ ಬಿಟ್ಟು ಬೇಕಾದ್ರೆ ಅವ್ರನ್ನ ಸುಮ್ನೆ ಇನ್ವಿಟೇಷನ್ ಕೊಟ್ಟು ಬನ್ನಿ ಅಂತ ಕರೆದು ಅವ್ರಿಗೊಂದು ಗೌರವ ಸೂಚಿಸಿದ್ರೆ ಒಳ್ಳೇದಿತ್ತೇನೋ ಅಂತ ಅನ್ಸುತ್ತೆ. ನಮ್ ಹಿಂದೂ ಧರ್ಮ ಇದುವರೆಗೂ ನಡ್ಕೊಂಡ್ ಬಂದಿರೋದು ಅವತ್ತಿಂದನೂ ನಮ್ ಹಿಂದೂಗಳ ಆಳ್ವಿಕೆಯಿಂದ ಬಂದಿರೋದು. ಅವಾಗಿಂದ ಚಾಮುಂಡೇಶ್ವರಿ ಪೂಜೆ ಮಾಡ್ಕೊಂಡ್ರೆ ನಮ್ಮವರೇ. ಮುಸಲ್ಮಾನರು ಯಾವ್ದೇ ಕಾರಣಕ್ಕೂ ಚಾಮುಂಡೇಶ್ವರಿ ಪೂಜೆ ಮಾಡಿಲ್ಲ. ಅವ್ರು ಕರೆದಿರೋದು ಸರಿನೇ ಸರ್, ತಪ್ಪೇನಿಲ್ಲ. ಯಾರ್ ಬೇಕಾದ್ರೂ ಒಂದ್ ಸಾಮಾನ್ಯ ವ್ಯಕ್ತಿ ಕರೆದ್ರು ಬೇಜಾರಿಲ್ಲ. ಬಟ್ ಆದ್ರೂ ನಮ್ಮ ಸಂಸ್ಕೃತಿಯ ಬೆಲೆ ಕೊಟ್ಟು ಅದ್ರ ತಕ್ಕಂತೆ ಹೋಗ್ಬೇಕು ಸರ್, ಅಷ್ಟೇ ಇನ್ನೇನಿಲ್ಲ. ಅಂದ್ರೆ ಅವರು ನಮ್ ತರನೇ ಒಂದು ಕುಂಕುಮ ಬಳೆ ತೊಟ್ಟು ಏನು ಹೂವು ಮುಡ್ಕೊಂಡು ಒಂದು ಹೆಣ್ಮಗಳಾಗಿ ಹೋಗ್ಬೇಕು ಸರ್. ಯಾಕೆ ನಮ್ಮ ಸಂಸ್ಕೃತಿ ಚಾಮುಂಡೇಶ್ವರಿ ಇದಾಗಿ ಉದ್ಘಾಟನೆ ಮಾಡಕ್ ಹೋಗ್ತಾ ಇರೋದು. ಹಂಗಾಗಿ ನಮ್ಮ ಸಂಸ್ಕೃತಿ ಹೆಂಗಿರುತ್ತೋ ಅದ್ರ ಪ್ರಕಾರನೇ ಹೋದ್ರೇನೆ ಚೆನ್ನಾಗಿರುತ್ತೆ ಸರ್, ಅಷ್ಟೇ. ಬಟ್ ಅವ್ರ ಆ ರೀತಿ ಬರಲ್ಲ ಅಂತಂದ್ರೆ ಏನು ಮಾಡಕ್ ಆಗಲ್ಲ ಸರ್, ಬೇರೆ ನೋಡ್ಬೇಕಾಗುತ್ತೆ ಅಷ್ಟೇ. ನಮ್ ಸಂಸ್ಕೃತಿಗೆ ಬೆಲೆ ಕೊಡದವ್ರವ್ರು ಅದಕ್ಕೆ ಅರ್ಹರಲ್ಲ ನನ್ ಪ್ರಕಾರ, ಅಷ್ಟೇನೆ. ನಮ್ಮ ವೈಯಕ್ತಿಕವಾಗಿ ಅಷ್ಟೇನೆ, ಅದ್ರೇನ್ ದ್ವೇಷ ಇದೇನಿಲ್ಲ. ಬಟ್ ನಮ್ಮ ಸಂಸ್ಕೃತಿಗೆ ಬೆಲೆ ಕೊಡಬೇಕು, ನಮ್ಮ ಹಿಂದೂ ಹೆಣ್ಮಗಳಾಗಿ ಬರಬೇಕು ಅಷ್ಟೇ. ಅಂದ್ರೆ ಕಾಂಗ್ರೆಸ್ ಅವ್ರು ಏನಂದ್ರೆ ಹುಡುಕಿ ಮುಸ್ಲಿಮರನ್ನೇ ಕರೀತಾರೆ. ಅವರಿಗೆ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಅವ್ರಿಗೇನೆ ಈ ಧರ್ಮಸ್ಥಳ ವಿರುದ್ಧ ತನಿಖೆ ಕೊಡೋದು ಸರ್, ಯಾರೇ ತೊಂದ್ರೆ ಮಾಡ್ತಾರೆ ಅಂತ. ಸರ್, ಯಾರೇ ಕರೆದ್ರು ಬೇಜಾರಿಲ್ಲ ಸರ್, ಎಲ್ಲಾರು ಮನುಷ್ಯರೇ ಅಷ್ಟೇ. ನಮ್ಮ ಭಾವನೆಗಳಿಗೆ ಬೆಲೆ ಕೊಡೋರೇ ಬೇಕಷ್ಟೇನೆ, ಅರ್ಥ ಮಾಡ್ಕೊಳ್ಳಿ, ಅಷ್ಟೇನೇನಿಲ್ಲ. ನಮ್ಮ ಭಾವನೆಗೆ ಬೆಲೆ ಕೊಡೋರ್ನ ಕರ್ಕೊಂಡ್ಬಂದು ಒಬ್ಬ ಸಾಮಾನ್ಯ ವ್ಯಕ್ತಿ ಕೈಲಿ ಇದ್ ಮಾಡ್ಸಿದ್ರು ಬೇಜಾರಿಲ್ಲ ಸರ್, ಅಷ್ಟೇ. ನಮ್ ಸಂಸ್ಕೃತಿಗೆ ಬೆಲೆ ಕೊಡಬೇಕು, ಅವ್ರು ಕರ್ಕೊಂಡ್ಬಂದು ಇದೇ ಮಾಡ್ಬೇಕು, ನಮ್ ಸಂಸ್ಕೃತಿ ಪ್ರಕಾರನೇ ಬರ್ಬೇಕು ಅವ್ರು. ಇಲ್ಲ ಅಂದ್ರೆ ಅದಕ್ಕೆ ಅರ್ಥನೇ ಇರಲ್ಲ.